ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಒಂದು ಭಾನುವಾರದ ಬಾಡೂಟಕ್ಕೆ ವಿಜಯನಗರ ಹತ್ರ ಬಂದಿದ್ದೀವಿ. ವಿಜಯನಗರ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಅದರ ಆಪೋಸಿಟಲ್ಲಿ ರಾಮಣ್ಣ ಮಿಲಿಟರಿ ಹೋಟ್ಲ್ ಅಂದ್ಬಿಟ್ಟು ಒಂದು ಹೋಟೆಲ್ ಇದೆ. ಸೊ ಇಲ್ಲಿ ನಿಮಗೆ ಭಾನುವಾರ ಬೆಳಿಗ್ಗೆ ಆದರೆ ಸಾಕು, ಜನ ಗುಂಪಾಗಿ ಬರ್ತಾರೆ. ಏನಕ್ಕೆ ಅಂತಂದರೆ ಕಾಲ್ ಸೂಪು ಬಿಸಿ ಬಿಸಿ ಸಕ್ಕತ್ತಾಗಿ ಟೇಸ್ಟಿಯಾಗಿರುವಂಥ ಕಾಲ್ ಸೂಪ್ ಸಿಗುತ್ತಂತೆ. ಕಾಲ್ ಸೂಪ್ ಜೊತೆ ಇಡ್ಲಿ ದೋಸೆ ಫುಲ್ ಫೇಮಸ್ಸು. ಸೊ ಅದ್ರ ಜೊತೆ ಬೇರೆ ಬೇರೆ ನಾನ್ ವೆಜ್ ಐಟಮ್ಗಳು ಸಿಗುತ್ತಂತೆ. ನಾಟಿ ಸ್ಟೈಲಲ್ಲಿ, ಅಥೆಂಟಿಕ್ ನಾಟಿ ಸ್ಟೈಲಲ್ಲಿ ಮಾಡ್ಕೊಡೋಂಥ ನಾನ್ ವೆಜ್ ಐಟಮ್ಸ್ಗಳು. ಹೋಗ್ಬಿಟ್ಟು ಓನರ್ ಹತ್ರ ಮಾತಾಡಿಕೊಂಡು ಕಾಲ್ ಸೂಪ್ ಇಡ್ಲಿ ದೋಸೆ ಜೊತೆ ಬೇರೆ ಏನೇನು ಐಟಮ್ ಸಿಗುತ್ತೆ ಅಂತ ಚೆಕ್ ಮಾಡಿಕೊಂಡು ನಿಮಗೂ ಕೂಡ ತಿಳಿಸ್ತೀನಿ. ಟೇಸ್ಟ್ ಕೂಡ ಮಾಡೋಣ. ಬೆಳಗ್ಗೆ ಬೇರೆ ಬೇಜಾನ್ ಹೊಟ್ಟೆ ಹಸಿತಿದೆ, ಕಾಲ್ ಸೂಪ್ ಘಮ ಘಮ ಅಂತಿದೆ. ಹೋಗೋಣ, ಬಾರಿಸೋಣ, ಬನ್ನಿ. ಈಗ ಕಾಲ್ ಸೂಪ್ ಪಾರ್ಸಲ್ ಫ್ರೀಕ್ವೆಂಟಾಗಿ ಬರ್ತಾ ಇರ್ತೀವಿ, ಚೆನ್ನಾಗಿದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿದೆ. ಫ್ರೆಶ್ ಕೊಡ್ತಾರೆ ಕಾಲು. ಮಂಡ್ಯದ ಕಡೆ ಇಷ್ಟಪಡ್ತೀವಿ. ಎಲ್ಲ ವಿಜಯನಗರ ಸರೌಂಡಿಂಗಲ್ಲಿ ಎಲ್ಲೂ ಅಷ್ಟು ನಾನ್ ವೆಜ್ ಇಲ್ಲ. ಸೊ ಈಗ ನಮ್ಮ ಮನೆಗಳಲ್ಲಿ ಮಾಡೋ ಥರ ಮನೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಪ್ರತಿ ವಾರ ಬರ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಲೋಕೇಶ್ ಅಂತ ಸರ್. ಹೋಟೆಲ್ ಹೆಸರು ಸರ್? ರಾಮಣ್ಣ ಹೋಟೆಲ್ ಸರ್. ಸರ್ ಡೈಲಿ 7:30 ಓಪನ್. ಸಂಡೇ ಮಾರ್ನಿಂಗು 7 ಗಂಟೆಗೆ ಓಪನು. ತಟ್ಟೆ ಇಡ್ಲಿ, ಚಿಕನ್ ಬಿರಿಯಾನಿ, ಕಾಲ್ ಸೂಪು, ಮಲ್ಲಿಗೆ ಇಡ್ಲಿ, ದೋಸೆ, ಬೋಟಿ ಫ್ರೈ, ಎಗ್ ಬೋಟಿ ಫ್ರೈ, ಕೈಮಾ, ಚಿಕನ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ ಎಲ್ಲ ರೆಡಿ ಇರುತ್ತೆ. ಆಫ್ಟರ್ನೂನ್ 11 o'clock ಮೇಲೆ ಬಾಳೆ ಎಲೆ ಊಟ ಇದೆ ಸರ್. ಅದರಲ್ಲಿ ಮಾಮೂಲಿ ಊಟ ಅಂದರೆ ಚಿಕನ್ ಊಟಕ್ಕೆ ಬಂದು ಮುದ್ದೆ, ರೈಸು, ಕುಷ್ಕ, ಬಿರಿಯಾನಿ, ಮತ್ತು ಕಬಾಬು, ಚಿಕನ್ ಫ್ರೈ, ರಸಮ್ಮು, ಶೇರ್ವಾ, ಮೊಟ್ಟೆ ಎಲ್ಲ ಕೊಡ್ತೀವಿ ಸರ್. ಆಮೇಲೆ ಮಟನ್ ಊಟ ಅಂದರೆ ಮಟನ್ನು, ಕೈಮಾ, ಬೋಟಿ, ಮುದ್ದೆ, ರೈಸು, ವೈಟ್ ರೈಸು, ಬಿರಿಯಾನಿ ರೈಸ್ ಎರಡೂ ಕೊಡ್ತೀನಿ. ರಸಮ್ ಕೊಡ್ತೀನಿ, ಶೇರ್ವಾ, ಮೊಟ್ಟೆ ಎಲ್ಲ ಕೊಡ್ತೀನಿ ಸರ್. ಮಟನ್ ಊಟ ಎಷ್ಟು, ಚಿಕನ್ ಊಟ ಎಷ್ಟು? ಮಟನ್ ಊಟ 300 ರೂಪಾಯಿ ಸರ್, ಚಿಕನ್ ಊಟ 200 ರೂಪಾಯಿ. ನಮ್ಮದ್ರಲ್ಲಿ ನಾಟಿ ಶೈಲಿ ಮತ್ತು ಚೈನೀಸ್ ಐಟಮು ಇದೆ ಸರ್. ಚೈನೀಸ್ ಐಟಮ್ನಲ್ಲಿ ಚಿಲ್ಲಿ ಚಿಕನು, ಚಿಕನ್ ಮಂಚೂರಿ, ಚಿಲ್ಲಿ ಲಾಲಿಪಪ್ಪು, ಕಬಾಬು, ಲಾಲಿಪಪ್ ಮಂಚೂರಿ ಎನಿ ಒಂದು ಸಿಗುತ್ತೆ ಸರ್. ಚೈನೀಸ್ ಐಟಮು ತುಂಬ ಚೆನ್ನಾಗಿದೆ. ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸು, ಚಿಕನ್ ಫ್ರೈಡ್ ರೈಸು, ಪನ್ನೀರ್ ಫ್ರೈಡ್ ರೈಸು, ಮಶ್ರೂಮ್ ಫ್ರೈಡ್ ರೈಸು, ವೆಜ್ಜಲ್ಲೂ ಇದೆ. ವೆಜ್ಜು ಪನ್ನೀರ್ ಮಸಾಲ, ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಚಿಲ್ಲಿ, ಗೋಬಿ ಚಿಲ್ಲಿ ಎಲ್ಲ ಸಿಗುತ್ತೆ ಸರ್. ಥರ ರೆಸ್ಟೋರೆಂಟ್ ಥರ ರೆಸ್ಟೋರೆಂಟ್ ಸರ್. ಚೈನೀಸ್ ಐಟಮ್ ಎಲ್ಲ ಅವರೇ ಮಾಡೋದು, ನಾಟಿ ಇಲ್ಲ ನಾನೇ ಮಾಡೋದು. ನಾಟಿ ಸ್ಟೈಲೆಲ್ಲ ನೀವು ಮಾಡ್ತೀರಾ? ಚೈನೀಸ್ ಐಟಮ್ ಎಲ್ಲ ಅವ್ರು ಹೌದು ಮಾಡ್ತಾರೆ? ಸರ್, ಹೌದು. ನಾಟಿ ಸ್ಟೈಲ್ ನಮ್ಮ ತಂದೆ ಹೇಳ್ಕೊಟ್ಟಿದ್ದೆ ರೀತಿಲಿ ನಾನೇ ಮಾಡ್ತಾಯಿದ್ದೀನಿ. 22 ವರ್ಷ ಸರ್ವಿಸು, ಅದರಿಂದ ಮಾಡ್ತಾಯಿದ್ದೀನಿ. ಆಮೇಲೆ ಕಾಲೇಜ್ ಹುಡುಗರು ಯಾರು ಬಂದರೆ ಸರ್, ಅವರು ID ಕಾರ್ಡ್ ತೋರಿಸಿ 10% ಡಿಸ್ಕೌಂಟ್ ಇದೆ ಅವ್ರಿಗೆ. ಹೌದು ಸರ್. ಓಕೆ. ಅಲ್ಲೊಂದು ಅರೆಸ್ಟ್ ಮಾಡ್ಬಿಡ್ತಾರೆ ಹೋಗಿ. ಸರ್ ರೆಗ್ಯುಲರ್ ಆಗಿ ಬಂದರೆ ದೋಸೆ, ಇಡ್ಲಿ, ಕಾಲ್ ಸೂಪ್, ಮಟನ್ ಫ್ರೈ, ಚಿಕನ್ ಫ್ರೈ. ಸೊ ನಾವೇ ಡೈಲಿ ಬರ್ತಿರ್ತೀವಿ. ಡೈಲಿ ಬರ್ತೀರಾ? ಆಲ್ಮೋಸ್ಟ್ ಆಲ್ ಡೈಲಿ ಬರ್ತಿರ್ತೀವಿ, ದಿನ ಬಿಟ್ಟು ದಿನ, ಬಟ್ ರೆಗ್ಯುಲರ್ ಆಗಿ ಬರ್ತೀವಿ. ಓಕೆ. ಏನು ನಿಮ್ಮ ಫೇವ್ರೇಟು? ಆಲ್ಮೋಸ್ಟ್ ಎಲ್ಲ ಫುಡ್ ಚೆನ್ನಾಗಿರುತ್ತೆ. ಅವರೇ ಸಜೆಸ್ಟ್ ಮಾಡ್ತಾರೆ, ಈ ಥರ ತೊಗೊಳ್ಳಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಓಕೆ. ನೈಟಿಗೆ ಬಂದಿದೆ, ಪರೋಟಕ್ಕೆ ಚಿಕನ್ ಫ್ರೈ ಮಾಡಿಕೊಟ್ರು, ಗೀ ರೋಸ್ಟ್ ಥರ ಚೆನ್ನಾಗಿದೆ. ಗೆಸ್ಟಿಗೆ ಆಗೋದು ಹತ್ರ ಏನಾಗಲ್ಲ. ಒಂದು ಬ್ಯಾಚುಲರ್ ಬೇರೆ ಅಲ್ವಾ, 3 ಹೋಟೆಲ್ಲೇ ತಿನ್ನಬೇಕು. ಸರ್ ಒಂದು ಕಾಲ್ ಸೂಪ್. ಸರ್, 1
ಇದು ಮಟನ್ ಸಾಂಬಾರು ಸರ್? ಕೈಮಾ ಸಾಂಬಾರು ಸರ್. ಕೈಮಾಗೆ ಸಪ್ರೇಟ್ ಸಾಂಬಾರು ಮಾಡೋಣ. ಹಾಂ, ಕೈಮಾ ರೆಡಿ ಮಾಡಿ ಕೈ ಇಡ್ತೀವಿ, ಕೈಮಾ ಕಟ್ಟಿ ಹಾಕ್ತೀವಿ. ಆ್ಯಕ್ಚುಲಿ ನಾವು ಬಂದಾಗ ಇಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಐಟಮು, ಚಿಕನ್ ಐಟಮು ಬೇಜಾನ್ ತಿನ್ನಕ್ಕೆ ಅಂತ ಬಂದ್ವಿ. ಆದರೆ ಇದು ಬಂದಮೇಲೆ ನಮ್ಮ ಒಂದು ಮೈಂಡ್ ಸೆಟ್ಟೇ ಚೇಂಜ್ ಆಗೋಯ್ತು. ಒಳಗಡೆ ಹೋಗಿ ಹೋಟ್ಲ್ ಒಳಗಡೆ ಆ ಘಮ ತೊಗೊಂಡಲ್ಲ, ಕಾಲು ಸೂಪು ಮತ್ತು ಇಡ್ಲಿ ಎಲ್ಲ ನೋಡಿದ್ಮೇಲೆ ಟೇಬಲ್ ತುಂಬ ಬರೀ ಇಡ್ಲಿ, ದೋಸೆ, ಕಾಲು ಸೂಪು ಇವೇ ಜಾಸ್ತಿ ಇದ್ದಿದ್ದು. ಇಲ್ಲಿ ಬಂದರೆ ಭಾನುವಾರ ಹೊತ್ತು ಬೆಳಗ್ಗೆ ಬಂದರೆ ಹೆವಿ ಮೂಮೆಂಟ್ ಆಗುವಂಥದ್ದು ಕಾಲು ಸೂಪು. ಯಾರು ಟೇಬಲಲ್ಲಿ ನೋಡಿದ್ರು ಕಾಲು ಸೂಪ್ ಸಿಕ್ಕಾಪಟ್ಟೆ ಸಖತ್ತು ಟೆಂಪ್ಟಿಂಗ್ ಆಗಿದೆ ಕಾಲು ಸೂಪು. ಮತ್ತು ಏನಿದೆ ನೋಡಿ, ಮಸಾಲ ಎಲ್ಲ ಸರಿಯಾಗಿ ನುಣ್ಣಗೆ ಮಾಡಿ ನೀಟಾಗಿ ಹಾಕಿದ್ದಾರೆ. ತರ್ತೇರಿಯಾಗಿಲ್ಲ ಒಟ್ಟಿನಲ್ಲಿ, ಇದರಲ್ಲಿ ಫುಲ್ಲು ನುಣ್ಣಗಾಗಿದ್ದಾವೆ. ಮಾತ್ರ ಎಲ್ಲ ಟೇಬಲಲ್ಲೂ ಕಾಲು ಸೂಪು ರಾಜಿಸ್ತಿತ್ತು ಇವತ್ತು ಸಂಡೇ. ಜಾಸ್ತಿ ಏನಂದ ಫ್ಲೇವರ್ ಅಂತಾರಲ್ಲ, ಕಾಲು ಸೂಪ್ತು ಫ್ಲೇವರು ಸಕಾಲಾಗಿ ಸಿಗ್ತಿದೆ. ಮೇ ಬಿ ಜಾಸ್ತಿ ಆಲ್ಮೋಸ್ಟ್ ಖಾಲಿಯಾಗಿ ಹೋಗಿದೆ ಕಾಲು ಸೊಪ್ಪು. ಲಾಸ್ಟಲ್ಲಿ ಕಷ್ಟ ಇದು ಆ್ಯಕ್ಚುಲಿ, ಅಂದರೆ ಮುಕ್ಕಾಲು ಭಾಗ ಖಾಲಿ ಹೋಗಿದೆ, ಕಾಲು ಭಾಗದಲ್ಲಿ ಇದ್ದಿದ್ದಂಥ ಕಷ್ಟ ಇದು. ನೋಡಿ ಮಸಾಲ ಎಲ್ಲ ಸಕ್ಕತ್ತಾಗಿ ನಿಮ್ಗೆ ಕಾಣಿಸುತ್ತೆ ಇದರಲ್ಲೇನೇ. ಚೆನ್ನಾಗಿದೆ, ರುಚಿ ಸಿಕ್ಕಾಪಟ್ಟೆ ಟೇಸ್ಟಿ ಇದೆ. ಆಹಾ ಹೊಡೆಯುತ್ತೆ ಒಂದು ಜಿಡ್ಡು, ಆಮೇಲೆ ಫ್ಲೇವರು ಎಲ್ಲ ಒಂಥರ ಮಜವಾಗಿದೆ. ಬೆಳಿಗ್ಗೆ ಬಂದರೆ ಈ ಥರ ಕಾಲು ಸೊಪ್ಪು ಕುಡಿದ್ರೆ ನೆಮ್ಮದಿ ತೃಪ್ತಿ ಅಂತಲೇ ಹೇಳ್ಬೋದು. ಆಮೇಲೆ ಕಾಲು ಜೊತೆಗೆ ತೊಗೊಂಡ್ರೆ ನಿಮಗೆ 100 ರೂಪಾಯಿ, ಬರೀ ಸೂಪ್ ತೊಗೊಂಡ್ರೆ ಬರೀ 25 ರೂಪಾಯಿ. ಅದಾಗದೆ ಬಿಟ್ಕೊಂಬಿಡ್ತು ಗುರು ಈಸಿಯಾಗಿ. ಈ ಅಪ್ಪ 2 ಬೆಳ್ಳಲ್ಲಿ ಹಿಂಗೆ ಇಸ್ಬಿಟ್ಟು ತೆಗೆದುಬಿಡ್ಬೋದು. ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಕಾಲು ಅಷ್ಟೇ. ಯಾವುದೋ ಇದು ನಾಟಿ ಮರಿ ಥರ ಇದೆ, ದಪ್ಪ ಇಲ್ಲ ಕಾಲು, ನಾಟಿ ಮರಿ. ನಾರ್ಮಲಾಗಿ ಕಾಲು ನಿಮಗೆ ಅಗಿಯೋದಕ್ಕೆ ಸಿಗೋಲ್ಲ. ಸ್ವಲ್ಪ ನಿಮಗೆ ಏನಂದರೆ ಸಾಫ್ಟ್ ಆಗೋಗಿರ್ತದೆ, ಜ್ಯೂಸಿನೆಸ್ ಇರುತ್ತೆ. ಜೊತೆಗೆ ಇದರಲ್ಲಿ ಏನು ಸಿಗ್ತಿದೆ ಅಂದರೆ ನಿಮಗೆ ಕಾಲನ್ನ ಸೀದಿರುತ್ತೆ, ಚೆನ್ನಾಗಿ ಸೀದಿರ್ತಾರೆ. ಆ ಸೀದಿರೋದು ಟೇಸ್ಟ್ ನಿಮಗೆ ಸಿಕ್ಕಿದೆ ತಿನ್ನೋದಕ್ಕೆ, ತಿನ್ನಬೇಕಾದ್ರೆ. ಜೊತೆಗೆ ಒಂದು ಫ್ಲೇವರ್ ಏನಿದೆ, ಆ ಫ್ಲೇವರು ಪೆಪ್ಪರು ಮತ್ತು ಜೀರಿಗೆ ಇವೆಲ್ಲ ಜಾಸ್ತಿ ಹಾಕಿ ಮಾಡಿರ್ತಾರೆ. ನಾಳೆಗೆ ತುಂಬ ಅವರ್ಸ್ಕೊಬಿಡ್ತು. ಫ್ಲೇವರ್ ಮಾತ್ರ ಸಕ್ಕತ್ತಾಗಿದೆ ಗುರು. ಕಾಲು ಸೊಪ್ಪು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇಲ್ಲಿ ಬಂದರೆ ಫೇಮಸ್ಸು, ಸಿಕ್ಕಾಪಟ್ಟೆ ಫೇಮಸ್ಸು ಕಾಲು ಸೊಪ್ಪು ಕುಡ್ಕೊಂಡು ಜೊತೆಗೆ ಮಲ್ಲಿಗೆ ಇಡ್ಲಿ ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ ಎರಡೂ ಸಿಗುತ್ತೆ. ಸೊ ಮಲ್ಲಿಗೆ ಇಡ್ಲಿನ, ತಟ್ಟೆ ಇಡ್ಲಿನ ತಿನ್ಕೊಂಡು ಬೆಳಿಗ್ಗೆನ ಸ್ಟಾರ್ಟ್ ಮಾಡ್ಬೋದು. ಮಲ್ಲಿಗೆ ಇಡ್ಲಿ ಸಕ್ಕತ್ತಾಗಿದೆ, ಬುಡ್ ಇದೆ. ಮಲ್ಲಿಗೆ ಇಡ್ಲಿಗೆ ಮತ್ತು ಇಡ್ಲಿಗೆ ಯಾವುದಕ್ಕಾದ್ರೂ ಸರಿ ಬೆಸ್ಟ್ ಕಾಂಬಿನೇಷನ್ ಏನು ಗೊತ್ತಾ? ಬೋಟಿ. ಯಾರಿಗೆ ಇಷ್ಟ ಏನೋ ಇಲ್ವೋ ಗೊತ್ತಿಲ್ಲ, ಈ ಥರ ಬೋಟಿ ಕಾಂಬಿನೇಷನ್ನು ಇಡ್ಲಿ ಜೊತೆ ನನಗಂದು ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಕಡೆ ಸಿಗಲ್ಲ ನಿಮ್ಗೆ ಈ ಥರ ಬೋಟಿ ಕಾಂಬಿನೇಷನ್. ಆ್ಯಕ್ಚುಲಿ ಈ ಥರ ಸೆಮಿ ಗ್ರೇವಿ ಇರಬೇಕು, ಅವಾಗ ಮಜವಾಗಿರುತ್ತೆ. ಆ ಒಂದು ಆ ಗ್ರೇವಿನೂ ಅಷ್ಟೇ ಸಕ್ಕತ್ತಾಗಿದೆ, ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೆ ತಿನ್ನಬೇಕಾದ್ರೆ. ಸೊ ಆ ಒಂದು ಬೋಟಿದು ಫ್ಲೇವರ್ ಅಷ್ಟೇ, ಆ ಮಸಾಲನೂ ಅಷ್ಟೇ ಹಾಕಿ ರುಬ್ಬಿ ಮಾಡಿರೋ ಅಂಥದ್ದು, ತೆಂಗಿನಕಾಯಿ ಎಲ್ಲ ಹಾಕಿದರೆ. ಆಮೇಲೆ ಒಂದು ಸ್ಮೆಲ್ ಇಲ್ಲ, ಅಂದರೆ ಒಂದು ಬ್ಯಾಡ್ ಸ್ಮೆಲ್ ಬರುತ್ತಲ್ಲ ಬೋಟಿದು, ಆ ಸ್ಮೆಲ್ ಇಲ್ಲ. ಬೋಟಿನ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ ಎರಡೂ ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟಾಗಿದ್ದಾವೆ ನೋಡಿ. ಅಬ್ಬಾಬಾಬಾಬಾ, ಓ. ಸೊ ಇದೂ ಅಷ್ಟೇ, ಇದರಲ್ಲೇ ಹೋಗುತ್ತೆ. ನನಗಂತೂ ಇದು ಬಿಟ್ಟು ನಾರ್ಮಲ್ ಶೇರ್ಬತ್ ತಿನ್ನೋದಕ್ಕೆ ಇಷ್ಟನೇ ಆಗ್ತೀರ. ಫುಲ್ ಡಿಪ್ ಮಾಡಿ ಹಿಂಗೆ ಎತ್ಕೊಂಡು ತಿನ್ನಬೇಕು. ಆಹಾ ಸಾಕಾಗಿರುತ್ತೆ. ನಾರ್ಮಲಾಗಿ ಬೋಟಿನ ತೆಗ್ದು ಒಂದು ಇಡ್ಲಿ ಮೇಲೆ ಫುಲ್ ಡಿಪ್ ಮಾಡ್ಕೊಂಡು ತಿನ್ನಬೇಕು, ಅವಾಗ ಇನ್ನೂ ಸೂಪರಾಗಿರುತ್ತೆ. ಆಮೇಲೆ ಇಲ್ಲಿ ನಿಮಗೆ ದೋಸೆನೂ ಸಿಗುತ್ತೆ, ಫೇಮಸ್ಸು. ಬೆಳಗ್ಗೆ ನಾವು ಯಾವುದೋ ತಿನ್ನೋಕೆ ಬಂದ್ಬಿಟ್ಟು ಟೆಂಪ್ಟಿಂಗ್ ಆಗಿ ದೋಸೆ ಇಡ್ಲಿ ತೊಗೊಂಡು ತಿಂತಾಯಿದ್ದೀವಿ. ಫುಲ್ಲು ಫೇಮಸ್ಸು, ರುಚಿಯಾಗಿದೆ. ದೊಡ್ಡ ದೋಸೆ ಕೊಡ್ತಾರೆ, ಒಂದು ದೋಸೆ ತಿನ್ಕೊಂಡು ಒಂದು ಇಡ್ಲಿ ತಿನ್ಕೊಂಡ್ರೆ ಮುಗೀತು.
ಹೊಟ್ಟೆ ತುಂಬ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಬಂದರೆ ನೀವು ಅಷ್ಟೇ ಬೆಳಗ್ಗೆ ಏನಾದ್ರು ಬಂದರೆ ಭಾನುವಾರ ಮಲ್ಲಿಗೆ ಇಡ್ಲಿ, ದೋಸೆ, ಜೊತೆಗೆ ಬೋಟಿ ಸೂಪರ್. ಆ್ಯಕ್ಚುಲಿ ನೀಟಾಗಿ ಕ್ಲೀನ್ ಮಾಡಿ ಬೋಟಿನ ಸ್ವಲ್ಪ ದಪ್ಪ ಪೀಸೆ ಹಾಕಿ ಸಕ್ಕತ್ತಾಗಿ ಕಟ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಮಸಾಲ ಮಾತ್ರ ಗ್ರೇವಿ ಮಾತ್ರ ಸಕ್ಕತ್ತಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮ್ಗಂತೂ ಬಂದರೆ. ಆಮೇಲೆ ನೋಡಿ ಇದೆಲ್ಲ ಫ್ಯಾಟು, ಸ್ವಲ್ಪ ಫ್ಯಾಟಿ ಬೋಟಿ ಚೆನ್ನಾಗಿದೆ. ಗ್ರೇವಿ ಏನಿದೆ ಆ ಗ್ರೇವಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೆ ಬಂದರೆ. ಒಂಥರ ನಾಟಿ ಸ್ಟೈಲ್, ಪಕ್ಕ ನಾಟಿ ಸ್ಟೈಲು. ಗ್ರೇವಿ ಮಾತ್ರ ಫ್ಲೇವರ್ಫುಲ್ಲಾಗಿದೆ. ಬೋಟಿನೂ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಆಮೇಲೆ ಮಸಾಲ ಬೋಟಿ ಜೊತೆ ಚೆನ್ನಾಗಿ ಹಿಡ್ಕೊಂಡಿದೆ. ಕುಕ್ಕರಲ್ಲಿ ಬೇರೆ ಹಾಕಿ ನೀವು ಕೂಗಿಸ್ಕೋತಾರೆ, ಇದನ್ನ ಚೆನ್ನಾಗಿ ಬೆಂದಿದೆ. ಬೋಟಿನೂ ಅಷ್ಟೇ ಸೂಪರಾಗಿದೆ. ಸೊ ಇದು ಬಂದು ಚಿಲ್ಲಿ ಚಿಕನು, ಚೈನೀಸ್ ಸ್ಟೈಲ್ ಚಿಲ್ಲಿ ಚಿಕನು, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಲ್ಲ. ಆಮೇಲೆ ಇದಕ್ಕೆ ಕಲರ್ ಹಾಕಿಲ್ಲ. ಇಂಪಾರ್ಟೆಂಟ್ ಏನಂದರೆ ಕಲರ್ ಹಾಕಿಲ್ಲ ಅವರು. ಒಂದು ದೊಡ್ಡ ಖಾರ ಥರ ಮಾಡ್ಕೊಂಡಿದ್ರು, ಆ ಒಂದು ಖಾರನ ತೆಗ್ದು ಹಾಕಿದ್ರು. ಒಂಥರ ಮೆಣಸಿನ್ಕಾಯಿ ಖಾರ, ಕೆಂಪು ಖಾರ. ಆ ಖಾರದು ನಿಮಗೆ ಕಲರು ಹಿಂಗೆ ಇಳ್ಕೊಂಡಿರೋದು ಇದ್ರ ಮೇಲ್ಗಡೆ ಕೆಂಪು ಕಲರ್. ಆಮೇಲೆ ಆಲ್ರೆಡಿ ಇದನ್ನು ಡೀಪ್ ಫ್ರೈ ಮಾಡ್ಕೊಂಡಿರ್ತಾರೆ ಎಣ್ಣೆಯಲ್ಲಿ, ಕೋಟಿಂಗಲ್ಲಿ ಹಾಕಿ, ಕಾರ್ನ್ಫ್ಲವರ್ ಕೋಟಿಂಗಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿರ್ತಾರೆ. ಬೆಂಡೋಗಿದೆ, ಸಾಫ್ಟ್ ಪನ್ನೀರ್ ತಿಂದಂಗೆ ಅನಿಸ್ತಿದೆ ತಿಂತಿದ್ರೆ. ಚಿಕನು ಸ್ವಲ್ಪ ಫ್ಲೇವರು ನಿಮಗೆ ಚೈನೀಸ್ ಸ್ಟೈಲಲ್ಲಿ ಬರುತ್ತಲ್ಲ, ಒಂಥರ ಸ್ವೀಟು, ಹುಳಿ, ಅದು ಜೊತೆಗೆ ಖಾರ. ನಾರ್ಮಲಾಗಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನಲ್ಲಿ ಫುಲ್ಲು ಸ್ಪೈಸಿ ಇರುತ್ತಲ್ಲ, ಹಂಗಿಲ್ಲ, ಸ್ವಲ್ಪ ಸ್ವೀಟಿಶು. ಕ್ಯಾಪ್ಸಿಕಮ್ ಹಾಕಿರೋದಕ್ಕೆ, ಆನಿಯನ್ನು, ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿದ್ರಲ್ಲ ಅದಕ್ಕೆ. ಪೆಪ್ಪರ್ ಚಿಕನ್ ಚೆನ್ನಾಗಿ ಕಾಣ್ತಿದೆ. ಕರಿಬೇವೆಲ್ಲ ಮೇಲೇನೇ ಹೆಂಗೆ ಎತ್ಕೊಳ್ತಿದೆ ನೋಡಿ ಕರಿಬೇವು. ಆಮೇಲೆ ಪೆಪ್ಪರು ಮಾತ್ರ ಒಂಥರ ಸಕ್ಕತ್ತಾಗಿತ್ತು ಅವ್ರದ್ದು ಪೆಪ್ಪರು. ಫುಲ್ಲು ಉದ್ದುದ್ರಾಗಿ ಗಟ್ಟಿಯಾಗಿತ್ತು ಪೆಪ್ಪರು. ಟ್ರೈ ಮಾಡ್ಬಿಡೋಣ. ಇದೆ ನೋಡಿ ಪೀಸಸ್ಸು, ದಪ್ಪ ಪೀಸು. ಇದು ಕಚ್ಬಿಡೋಣ ಹಂಗೆ ತಾಳಿ. ಕಚ್ಚಿದ ತಕ್ಷಣ ಕರಿಬೇವುದು, ಬೆಳ್ಳುಳ್ಳಿದು, ಆ ಬೆಳ್ಳುಳ್ಳಿ ಬಂಚಾಗಿ ಹಾಕಿದ್ದಾರೆ. ಟೇಸ್ಟು ಸರಿಯಾಗಿ ಸಿಗುತ್ತೆ. ಆಮೇಲೆ ಪೆಪ್ಪರ್ ಜೊತೆ ಆ ಒಂದು ಎಣ್ಣೆ ಫ್ರೈ ಆದಮೇಲೆ ಪೆಪ್ಪರು ಚಿಕನ್ ಜೊತೆ ಒಳ್ಳೆ ಕಾಂಬಿನೇಷನ್ಗಳು ಚೆನ್ನಾಗಿದೆ. ಆಮೇಲೆ ಚಿಕನ್ನು ಅಷ್ಟೇ ಸಕ್ಕತ್ತಾಗಿದೆ, ಕಟ್ಟಾಗಿದೆ. ಹಂಗೆ ಕಟ್ಟಿದ ತಕ್ಷಣ ಒಳ್ಳೆ ರುಚಿಯಾಗಿದೆ. ಪೆಪ್ಪರ್ ಚಿಕನ್, ನಾಟಿ ಸ್ಟೈಲ್ ಚಿಕನ್, ಪೆಪ್ಪರ್ ಚಿಕನು ಮಜವಾಗಿದೆ. ಸೊ ಬೆಳಗ್ಗೆ ನಿಮಗೆ ಬಿರಿಯಾನಿನೂ ಸಿಗುತ್ತೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಧ್ಯಾಹ್ನ ಸಿಗುತ್ತಂತೆ. ಆಮೇಲೆ ಘಮ್ ಅಂತಿತ್ತು ಇವ್ರು ಬಡಿಸ್ಬೇಕಾದ್ರೆ. ಆಮೇಲೆ ದಮ್ ತೆಗಿಬೇಕಾದ್ರೆ ನೋಡಿದಾಗ ಘಮ ಅಂತಿತ್ತು. ರೈಸ್ ಮಾತ್ರ ಫ್ಲೇವರು ಮೂಗುಗೆ ಹಂಗೆ ಬರ್ತಿದೆ ಇವಾಗಲೂ ಅಷ್ಟೇ. ಬಿಸಿ ರೈಸು ಹೆಂಗಿದೆ ನೋಡಿ. ಫುಲ್ ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಂಡಿದೆ. ಮತ್ತು ಸ್ವಲ್ಪ ಮಸಾಲೆ ತರ್ತರಿಯಾಗಿ ಹಾಕಿದ್ದಾರೆ, ಕಾಣುತ್ತೆ ಹಂಗೇನೆ ಮಸಾಲೆ ಸ್ವಲ್ಪ ಹಾಕಿರೋವಂಥದ್ದು. ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಇವೆಲ್ಲನೂ ಸೊ ಒಂದು ಸ್ಪೈಸಸ್ ಎಲ್ಲ ನಿಮಗೆ ಕಣ್ಣಿಗೆ ಕಾಣುತ್ತೆ ಹಂಗೇನೆ ಅನ್ನದ ಮೇಲ್ಗಡೆ. ಘಮ ಏನಿದೆ ಅದು ಘಮ ತಕ್ಕನಂಗೆ ಆ ಫ್ಲೇವರ್ ಅಷ್ಟೇ ನಾಲ್ಗೆ ತುಂಬ ಹಂಗೆ ಫುಲ್ಲು ಇಷ್ಟ ಆಗ್ಬಿಡುತ್ತೆ, ನಾಲ್ಗೆಗೆ ಫುಲ್ ಇಷ್ಟ ಆಗ್ಬಿಡುತ್ತೆ. ಬರಿದೆ ದಮ್ ಬಿರಿಯಾನಿ, ನಾರ್ಮಲಾಗಿ ನಮ್ಮ ಬೆಂಗಳೂರು ದಮ್ ಬಿರಿಯಾನಿ ಸಿಗುತ್ತಲ್ಲ ಆ ಥರ ದಮ್ ಬಿರಿಯಾನಿ, ಎಲ್ಲೋ ಶೇಡಲ್ಲಿರೋವಂಥದ್ದು. ಪೀಸಸ್ನ ನಿಮಗೆ ಕುಕ್ ಮಾಡಿ ರೈಸ್ ಹಾಕ್ಬೇಕಾದ್ರೆ ಎತ್ಕೊಂಡ್ಬಿಡ್ತಾರೆ, ಹೊಡೆದೋಗ್ಬಿಡುತ್ತೆ ಅಂತ. ಆಲ್ರೆಡಿ ಹೊಡೆದೋಗ್ಬಿಟ್ಟಿದೆ ಇದು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಒಟ್ಟಿನಲ್ಲಿ. ಆಹಾ ಫ್ಲೇವರ್ ಇದೆ ಗುರು. ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಿಡಿದಿದೆ ಒಟ್ಟಿನಲ್ಲಿ. ಪೀಸು ಅಷ್ಟೇ ಟೆಂಡರ್ ಥರ ಇದೆ. ಆಮೇಲೆ ಜ್ಯೂಸಿನೆಸ್ ಹಂಗೆ ಇದೆ, ಡ್ರೈ ಅಂತ ಅನ್ಸೋದಿಲ್ಲ ಪೀಸಸ್ಸಲ್ಲಿ. ಬಟ್ ಬಿರಿಯಾನಿ ಸೂಪರಾಗಿದೆ ಗುರು. ಹೊರತು ಟ್ರೈ ಮಾಡ್ಬೋದು ಬಿರಿಯಾನಿನ ಬಂದರೆ ನೀವು. ಮಸ್ಟ್ ಟ್ರೈ ಏನಂದರೆ ಮಲ್ಲಿಗೆ ಇಡ್ಲಿ ಜೊತೆ ಬೋಟಿ. ನಾರ್ಮಲ್ ಸೇರ್ವಾಗಿ ಕೊಡ್ತಾರೆ, ಬಟ್ ಆ ಸೇರ್ವಾಗಿನ ಬೋಟಿ ಮಾತ್ರ ಸಾಕಾಗಿದೆ ಕಾಂಬಿನೇಷನು. ಇನ್ನೊಂದು ದೋಸೆಗೂ ಚೆನ್ನಾಗಿದೆ. ಸೊ ಕಾಲು ಸೂಪ್ನ ಮಸ್ಟ್ ಟ್ರೈ ಬಂದರೆ ಟ್ರೈ ಮಾಡಲೇಬೇಕು. ಕಾಲು ಸೂಪು ಒಂದು ಒಳ್ಳೆ ಫ್ಲೇವರ್. ನಿಮ್ಗೆ ಆ್ಯಕ್ಚುಲಿ ನೀವು ಇಷ್ಟೊಂದು ಕಡೆ ಕುಡಿದಿರ್ತಿರಲ್ಲ, ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಯಾಕಂದರೆ ಫ್ಲೇವರ್ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದೀರಾ, ಚೆನ್ನಾಗಿದೆ. ಚೈನೀಸಲ್ಲಿ ಬಂದರೆ ಚೈನೀಸ್ ಐಟಮ್ ಸಿಗುತ್ತೆ, ನಾಟಿ ಬಂದರೆ ನಾಟಿ ಐಟಮ್ ಸಿಗುತ್ತೆ. ಬನ್ನಿ ಟ್ರೈ ಮಾಡಿ. ಸೊ ರಾಮಣ್ಣ ಹೋಟೆಲು ವಿಜಯನಗರ ಸ್ವಿಮ್ಮಿಂಗ್ ಪೂಲ್ ಆಪೋಸಿಟಲ್ಲಿರೋದು, ಬಂದರೆ ಟ್ರೈ ಮಾಡ್ಬೋದು. ಬಾಯ್.